ನಾವು ಬ್ರೇಕ್ಗಿಂತ ಮುಂಚೆ ಈ ಸೋಷಿಯಲ್ ಮೀಡಿಯಾಗಳ ಮೇಲೆ ಕಂಟ್ರೋಲ್ ಮಾಡ್ತಿಲ್ಲ ಸರ್ಕಾರ ಅನ್ನೋ ಅಪವಾದದ ಬಗ್ಗೆ ಮಾತನಾಡ್ತಿದ್ವಿ. ಕ್ವಿಕ್ ರಿಯಾಕ್ಷನ್ ಸೂರ್ಯ ಮುಕುಂದ್ ಅವ್ರ ಹತ್ರ ಪಡ್ಕೊಂಡು ನಂತರ ನಾನು ವಸಂತ್ ಗಿಳಿಯಾರ್ ಅವ್ರನ್ನ ಈ ವಿಷಯಕ್ಕೆ ಸಂಬಂಧಪಟ್ಟ ಬೇರೆ ಪ್ರಶ್ನೆ ಕೇಳ್ತೀನಿ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಂಗಂದ್ರೆ ನೋಡಿ, ರಮ್ಯಾ ಅವರು ಕಂಟ್ರೋಲ್ ಮಾಡಕ್ ಹೋದಾಗ ಇವ್ರೇನಂತಾರೆ ಗೊತ್ತಾ, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡ್ತಾ ಇದ್ದಾರೆ ಅಂತಾರೆ. ಸೊ ಇಲ್ಲಿ ವಸಂತ್ ಗಿಳಿಯಾರ್ ಅವರು ಕೂಡ ಅದರಲ್ಲಿ ಒಬ್ರು ಆರೋಪಿ. ಇದೇ ತರ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ತಪ್ಪು ಮಾಹಿತಿಯನ್ನ ಹಂಚ್ಕೊಂಡಿದ್ರು. ಇವತ್ತು ಹೈಕೋರ್ಟಲ್ಲಿ ಅವ್ರದ್ದು ಕೇಸ್ ಪೆಂಡಿಂಗ್ ಇದೆ. ನಮ್ಮ ಹರೀಶ್ ನಾಗರಾಜೆ ಕಂಪ್ಲೇಂಟ್ ಕೊಟ್ಟಿದ್ರು. ಹಂಗಂತ ಹೇಳ್ಬಿಟ್ಟು ಈಗ ವಸಂತ್ ಗಿಳಿಯಾರ್ನ ಏನು ಮಾಡೋಕ್ಕಾಗತ್ತೆ ನೀವು? ಸೊ ಆ ಥರ ಆಮೇಲೆ ನೋಡಿ, ಇದನ್ನ ಮಾಧ್ಯಮ ನಿರ್ಬಂಧಕ್ಕಾಗ್ನೇ ತೊಗೊಂಡ್ಬಂದಿದ್ರು. ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಸ್ಟೇ ವೆಕೇಟ್ ಮಾಡಿಬಿಡ್ತು. ಸೊ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಇದನ್ನ ರೀಸನಬಲ್ ಇದರಲ್ಲಿ ಇಟ್ಕೊಬೇಕು. ಇದನ್ನ ಮೀರಿ ಎಲ್ಲೇ ಮೀರಿ ವ್ಯಾಪ್ತಿ ಮೀರಿ ವರ್ತಿಸಿದಾಗ ರಮ್ಯಾ ಅವ್ರ ವಿರುದ್ಧ ಮಾತಾಡಿದಂಥವ್ರು ಇವತ್ತು ಜೈಲಲ್ಲಿದ್ದಾರೆ. ಸೊ ಅದನ್ನು ಕೂಡ ಅತಿರೇಕಕ್ಕೆ ಹೋದಾಗ ಅರೆಸ್ಟ್ ಆಗ್ತಾನೆ ಇರ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಂಥದನ್ನ ಹೇಳಬೇಡಿ, ಇಂಥದನ್ನ ಹೇಳಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೇಳೋ ಅಂಥದ್ದನ್ನ ಏನಾದರೂ ಎಲ್ಲೇ ಮೀರಿ ಅಥವಾ ಅಸಭ್ಯವಾಗಿ ಮಾತಾಡೋದು ಅಥವಾ ಸುಳ್ಳು ನರೇಟಿವ್ಸ್ಗಳನ್ನ ಹಾಕುವಂಥದ್ದಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗೇ ಆಗುತ್ತೆ. ನ್ಯಾಷನಲ್ ಸೈಬರ್ ಕ್ರೈಮು ಕೂಡ ಅದನ್ನು ಗಮನಿಸ್ತಾ ಇರುತ್ತೆ. ರಾಜ್ಯ ಸೈಬರ್ ಕ್ರೈಮ್ ಪೊಲೀಸ್ ವಿಭಾಗ ಕೂಡ ಗಮನಿಸ್ತಾ ಇರುತ್ತೆ. ಆದರೆ ಕಂಪ್ಲೇಂಟ್ ಕೊಡಬೇಕು, ಇದನ್ನು ಮಾಡಬೇಕು. ಸೂಮೋಟೋನು ತೊಗೊಂಡಿದ್ದಾರೆ. ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸ್ನವರೇ ಸೂಮೋಟೋ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ನೀವು ಈ ಧರ್ಮಸ್ಥಳ ಪ್ರಕರಣ ತೊಗೊಳ್ಳೋದಾದರೆ ಸಮೀರ್ ವಿರುದ್ಧನೂ ಕಂಪ್ಲೇಂಟ್ಗಳು ಕೊಟ್ಟಿದ್ರು, FIR ಆಯಿತು. ಅದಾದ ನಂತರ ಹೈಕೋರ್ಟ್ಗೆ ಹೋಗ್ಬಿಟ್ಟು ಆತ ಸ್ಟೇ ತೊಗೊಂಬಂದ, ಸೂಮೋಟೋ ಮಾಡಿದ್ರು ಪೊಲೀಸ್ನವರು, ಯಾವುದೇ ಕಂಪ್ಲೇಂಟ್ ಇಲ್ಲದೆ. ಸೊ ಅದರೊಳ್ಳೆ ನಿರ್ದಾಕ್ಷಿಣ್ಯ, ಸರ್ಕಾರ ನ್ಯೂಟ್ರಲ್ ಆಗೇ ಇದೆಯಲ್ಲ ಪೊಲೀಸ್ ಇಲಾಖೆ. ಸೊ ಸಮೀರ್ ಹೇಳಿರೋಂಥ ಇದನ್ನೆಲ್ಲ ಏನು ಸರ್ಕಾರ ಹಾಗೆ ಬಿಡ್ಲಿಲ್ವಲ್ಲ. ಪೊಲೀಸ್ ಇಲಾಖೆ ಸೂಮೋಟೋ ತೊಗೊಂಡು ಆತನನ್ನ ಬಂದ್ಸಕ್ಕೆ ಹೋಯ್ತು, ಆತ ಹೋಗಿ ಹೈಕೋರ್ಟಲ್ಲಿ ಇದು ಮಾಡ್ಕೊಂಬಂದ. ಸೊ ಇದನ್ನ ಏನು ಮಾಡಬೇಕು ಅಂದರೆ, ಎರಡೂ ಕಡೆ ಇರೋವಂಥವ್ರು ಸಮಾಧಾನವಾಗಿದ್ದು ಒಂದು ಅಭಿಪ್ರಾಯವನ್ನ ನೀವು ಯಾವ ಪ್ರಜಾತಾಂತ್ರಿಕವಾಗಿ ಯಾವ ರೀತಿ ವ್ಯಕ್ತಪಡಿಸಬೇಕು ಆ ರೀತಿ ವ್ಯಕ್ತಪಡಿಸೋ ಪರಿಸ್ಥಿತಿ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ಒಂದು ಉದಾಹರಣೆಯೊಂದಿಗೆ ವಸಂತ್ ಗಿಳಿಯಾರ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಸರ್, ಈ ಹೋರಾಟಗಾರರ ಪೈಕಿ ಇಬ್ಬರು ರಿಪಬ್ಲಿಕ್ ಕನ್ನಡ ಹಾಗೆ ಕೆಲ ಬೇರೆ ನ್ಯೂಸ್ ಚಾನೆಲ್ಗಳನ್ನು ಹತ್ರಕ್ಕೂ ಬಿಟ್ಕೊಳ್ತಿಲ್ಲ. ಹೀಗಾಗಿ ನಮ್ಗಾದ್ರೂ ಫೂಟೇಜ್ ಸಿಕ್ಕಿಲ್ಲ ಇವತ್ತು. ಬಟ್ ಏನಾಗಿದೆ ಅನ್ನೋದ್ರ ಮಾಹಿತಿ ನನಗಿದೆ. ವಕೀಲರು ಅಂತ ಹೇಳಿ ಒಂದು ನೋಟಿಸ್ ಕೊಡ್ಲಿಕ್ಕೆ ಹೋಗ್ತಾರೆ ಮಟ್ಟಣ್ಣನವರ್ ಅವ್ರು ಇರೋ ಜಾಗಕ್ಕೆ. ಯಾವ ಲೆವೆಲ್ ಆಗುತ್ತೆ ಅಂದರೆ, ಆ ವಕೀಲರು ಅನ್ನೋದಕ್ಕೆ ಪ್ರೂಫ್ ಕೇಳ್ತಾರೆ. ಆ ಪ್ರೂಫ್ ಕೊಡ್ಲಿಕ್ಕೆ ಬಂದಾಗ ಅವ್ರು ಅದನ್ನು ಒಪ್ಪೋದಿಲ್ಲ. ಕಡೆಗೆ ಪೊಲೀಸರನ್ನ ಕರ್ಕೊಂಬರ್ಬೇಕಾಗತ್ತೆ. ಅಂದರೆ ಇಲ್ಲಿ ಯಾರೂ ಕೂಡ ಕ್ವಶನಬಲ್ಲೇ ಅಲ್ಲ. ಪ್ರಶ್ನೆ ಮಾಡೋರೆಲ್ಲರೂ ಕೂಡ ಸೌಜನ್ಯ ವಿರುದ್ಧವಾಗಿರೋದು, ಹೆಣ್ಮಕ್ಳ ವಿರುದ್ಧವಾಗಿರೋದು, ಈ ರೀತಿ ನರೇಟಿವ್ನ ಡೆಲಿಬ್ರೇಟಾಗಿ ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಇವ್ರಿಗೊಂದು ಕಡಿವಾಣ ಬೇಕು ಅಂತ ಅನ್ಸೋದಿಲ್ವಾ ಅಂತ? 100% ಇವರಿಗೆ ಕಡಿವಾಣ ಹಾಕಬೇಕು. ಹಾಕದೇ ಇರೋದೇ ನಮ್ಮ ದುರ್ದೈವ. ಯಾಕಂದರೆ 353 ಅಲ್ವಾ ಸೂರ್ಯ ಮುಕುಂದರಾಜ್ ಅವರೇ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಸೆಕ್ಷನ್ ಯಾವುದದು? 295 BNS ಅಲ್ಲಿ ಬಂದಿರೋದು. BNS ಗೆ ಬಂದಿದೆ. IPC 150. ಈಗ ಈ ಸೆಕ್ಷನ್ಗಳೆಲ್ಲ ಇವೆ. ಅದ್ರ ಜೊತೆಗೆ ಸರ್ಕಾರ ಕೂಡ ಸ್ವತಂತ್ರವಾಗಿ ಇಂಥವರಿಗೆ ಪ್ರಕರಣವನ್ನು ದಾಖಲು ಮಾಡಬೇಕಿತ್ತು. ನಮ್ಮ ಕಾರ್ಕಳದಲ್ಲಿ ರಾಮಾಯಣದ ಕಥೆಯನ್ನು ಹೇಳಿದ ವ್ಯಕ್ತಿಯ ಮೇಲೆ, ರಾಮಾಯಣದಲ್ಲಿ ಯಾವುದೋ ಒಂದು ಸ್ಟೋರಿಯನ್ನು, ಆ ಶ್ಲೋಕವನ್ನು ಹೇಳಿದ ಮೇಲೆ ಬೆಳಗ ಹೋಗಿ ಅವನ ಮನೆಗೆ ನುಗ್ಗಿ ಅವನು ಎಳ್ಕೊಂಡು ಹೋಗ್ತಾರೆ. ಈ ದೇಶದಲ್ಲಿ ರಾಮಾಯಣವನ್ನು ಹೇಳೋದು, ರಾಮಾಯಣದ ಶ್ಲೋಕವನ್ನು ಉಲ್ಲೇಖ ಮಾಡುವುದು ಅಪರಾಧ. ಸುಮೋಟೋ ಕೇಸ್ ಅವನ ಮೇಲೆ ದಾಖಲಾಗುತ್ತೆ. ಈ ರೀತಿ ನಮ್ಮ 800 ವರ್ಷಗಳ ಇತಿಹಾಸ ಇರುವಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಅದು ಒಂದು ಧರ್ಮಾಧಿಕಾರಿ, ಮೊನ್ನೆ ಯಾವನೋ ಒಬ್ಬ ಹೇಳ್ತಾ ಇದ್ದಾನೆ, ಯಾಕೆ ಧರ್ಮಾಧಿಕಾರಿ ಅನ್ಬೇಕು ಅಂತೇಳಿ. ಅದೊಂದು ಪೀಠ, ಅದೊಂದು ಪದವಿ. ಯಾರು ಅಂತ ಯಾಕೆ ಹೇಳ್ತೀರಿ? ಇಲ್ಲ ಇದ್ದಾರೆ ಹರೀಶ್ ಅವರೇ ಹೇಳಿದ್ರು. ತುಂಬಾ ಜನ ಹೇಳಿದ್ದಾರೆ, ಹರೀಶ್ ಅವರಂತಲ್ಲ, ತುಂಬಾ ಜನ ಹೇಳಿದ್ದಾರೆ. ನೋಡಿ, ನಾವು ಒಂದು ಧರ್ಮಪೀಠ ಅಂತ ಕರೆದಿದ್ದೀವಿ. ಇವ್ರು ಹಂಗಾದ್ರೆ ಯಾವುದಾದ್ರೂ ಮೌಲ್ವಿಗೆ ಹೇಳಿ ಅಥವಾ ಯಾವುದಾದ್ರೂ ಪ್ರವಾದಿಗೆ ಹೇಳಿ, ಹಂಗೆ ಹೇಳಿ ನೋಡೋಣ ತಾಕತ್ತಿದ್ರೆ. ಹೇಳಕ್ಕಾಗಲ್ಲ. ಇದು ನಾವು ಏನು ಸಹಿಷ್ಣುಗಳಾದ ಕಾರಣಕ್ಕೆ ಇವ್ರು ಹೇಳ್ತಾರೆ. ನಾವು ಕರೆದಿರುವಂಥದ್ದು ಧರ್ಮಪೀಠ. ಅವ್ರ ಬಗ್ಗೆ 420 ಅಂಥೇಳಿ ಒಬ್ಬ ಮನುಷ್ಯ ಮಾತಾಡ್ತಾನಂತ ಹೇಳಿದರೆ ಅದನ್ನು ಧರ್ಮಪೀಠ, ಅವರು ಧರ್ಮಾಧಿಕಾರಿಗಳು ಅಂತೇಳಿ ಆರಾಧನೆ ಮಾಡ್ಕೊಂಡು ಬಂದಂಥ ಕೋಟ್ಯಾಂತರ ಭಕ್ತರಿಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ? ಬಟ್ ಇವಾಗ ಹರೀಶ್ ಅವ್ರದ್ದು ಕೂಡ ನಾನು ಅವಾಗಲೇ ಹೇಳ್ತಾ ಇದ್ದೆ, ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಕೂಡ ಧರ್ಮಸ್ಥಳದ ಭಕ್ತರೇ ಇದ್ರಿ, ಕಾವಂದ್ರಿಗೆ ಹೋಗಿ ಕಾಲಿಗೆ ಬಿದ್ರಿ, ಆದ್ರೆ ಈಗ ಮಾತ್ರ ಉಲ್ಟಾ ಮಾತಾಡ್ತಿದ್ದೀರಿ. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು? ಸರ್, ಐ ವಾಂಟ್ ಯುವರ್ ಕ್ಲಾರಿಫಿಕೇಶನ್ ಅಷ್ಟೇ. ನೋಡಿ, ನಾನು ನನ್ನದೇ ಆದಂಥ ಕೆಲವು ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀನಿ ಮತ್ತು ಕೆಲವು ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀನಿ. ನಾನು ಯಾರಿಗೂ ಕಾಲಿಗೆ ನಮಸ್ಕಾರ ಮಾಡಲ್ಲ, ಹಾಗಂತೇಳಿ ಅವ್ರನ್ನ ಗೌರವಿಸಲ್ಲ ಅಂತಲ್ಲ.
ಖಂಡಿತವಾಗೂ ವೀರೇಂದ್ರ ಹೆಗಡೆ ಅವ್ರನ್ನ ಒಂದು ಸಾರಿ ಅಲ್ಲ ಸಾಕಷ್ಟು ಬಾರಿ ಭೇಟಿಯಾಗಿದ್ದೇನೆ, 2 ಕೈ ಜೋಡಿಸಿ ನಮಸ್ಕಾರ ಮಾಡಿದ್ದೇನೆ, ಗೌರವಿಸಿದ್ದೇನೆ. ಆ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ನನ್ನ ಸಭ್ಯತೆ ಏನು, ನನ್ನ ಇದೇನಿದೆ ಅಂತೇಳಿ ಜನಕ್ಕೆ ಗೊತ್ತಾಗ್ತದೆ. ಅದರಲ್ಲಿ ನನಗೇನು ಮುಜುಗರ ಇಲ್ಲ. ನಾನು ಹೋಗಿದ್ದೀನಿ, ಮತ್ತು ನಾನು ಪ್ರತಿ ಬಾರಿ ಹೋದಾಗಲೂ ಕೂಡ ನನ್ನ ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ಹಾಕ್ತೀನಿ. ಮತ್ತು ನಾನು ಹೋದಾಗ ಬರೀ ಕೈಯಲ್ಲಿ ಹೋಗೋದು ನಿಮಗೆ ಹೇಳ್ತಾ ಇದ್ದೆ. ನಾನು ಪ್ರತಿ ಬಾರಿ ಹೋದಾಗಲೂ ಅನ್ನದಾನಕ್ಕೆ ಇಷ್ಟು ಅಂತೇಳಿ ನಾನು ಕೊಟ್ಟು ಹೋಗುವಂಥದ್ದು. ಮತ್ತು 6 ತಿಂಗಳಿಗೋ ವರ್ಷಕ್ಕೋ ಹೋಗುವಂಥದ್ದಲ್ಲ, ಪ್ರತಿ ತಿಂಗಳು ಹೋಗ್ತೀನಿ ನಾನು ಧರ್ಮಸ್ಥಳಕ್ಕೆ. ನನಗೆ ಆ ನಂಬಿಕೆ ಇದೆ. ನನ್ನ ಕುಟುಂಬಕ್ಕೂ ಕೂಡ ಧರ್ಮಸ್ಥಳದ ಬಗ್ಗೆ ಆ ನಂಬಿಕೆ ಇದೆ. ನಾವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಯಾವತ್ತೂ ನಾನು ಒತ್ತು ಕೊಟ್ಟಿಲ್ಲ. ಅಲ್ಲಿ ನಡೆದಿರುವಂಥ ಕಹಿ ಘಟನೆಗಳು ಏನಿದ್ದಾವೆ ಅದು ಹೊರಗೆ ಬರಬೇಕು. ನಡೆದಿದೆ ಎನ್ನಲಾದ ಏನು ಘಟನೆಗಳಿದ್ದಾವೆ ಅದು ಹೊರಗೆ ಬರಬೇಕು. ಅದು ಯಾವ ರೀತಿ ಹೊರಗೆ ಬೇಕು, ಈ SIT ಏನು ತನಿಖೆ ಮಾಡ್ತಾ ಇದ್ದಾರೆ, ಪಾರದರ್ಶಕವಾಗಿ ನಡೀತಾ ಇದೆ. ಹೊರಗೆ ಬರಲಿ, ಹೊರಗೆ ಬಂದ ಮೇಲೆ ನಾವೊಂದು ಕ್ಲಾರಿಟಿಗೆ ಬರೋಣ, ಈ ರೀತಿ ತಪ್ಪಾಗಿದೆ ಅಥವಾ ಈ ರೀತಿ ತಪ್ಪಾಗಿಲ್ಲ ಅಂತ ಹೇಳಿ ಅಲ್ವಾ. ಒಂದ್ಸತಿ ಹೇಳ್ತೀರಿ ಧರ್ಮಾಧಿಕಾರಿ ಅಂತ ಕರಿಬಾರ್ದು ಅಂತ, ಈಗ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅಂತ ಹೇಳಿ. ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್. ಧರ್ಮಾಧಿಕಾರಿ ಅಂತಂದ್ರೆ ಧರ್ಮಕ್ಕೆ ಯಾವುದು ಅಧಿಕಾರಿ ಬೇಕಾಗಿಲ್ಲ. ಮತ್ತೆ ನಾವು ಆ ರೀತಿ ಕಡ್ಡಾಯವಾಗಿ ಕರಿಬೇಕು ಅಂತ ನಮಸ್ಕಾರ ಮಾಡುವಾಗ, ಕ್ಷೇತ್ರಕ್ಕೆ ಹೋಗುವಾಗ ಹಾಗಾದ್ರೆ ಈ ಅಭಿಪ್ರಾಯ ಇರ್ಲಿಲ್ವಾ? ಈಗ ಚೇಂಜ್ ಆಯ್ತಾ ಅಭಿಪ್ರಾಯ? ನಾನು ಇವತ್ತು ಹೋಗ್ತೀನಿ, ನಾನು ಅವ್ರೇನು ಎದುರುಗಡೆ ಬಂದ್ರೆ ಕೈ ನಮಸ್ಕಾರ ಮಾಡ್ತೀನಿ, ತಪ್ಪೇನಿಲ್ಲ. ಹಿರಿಯರು ಅವರೊಬ್ಬರೇ ಅಲ್ಲ, ಯಾರೇ ಹಿರಿಯರು ಬರ್ಲಿ 2 ಕೈ ಜೋಡಿಸಿ ನಮಸ್ಕಾರ ಮಾಡೋಕೆ ಗೌರವ ಕೊಡುವಂತದ್ದು ಕೂಡ ಅವ್ರ ಮೇಲೆ ಆರೋಪ ಇಲ್ಲ. ನಾನು 4 ಜನ ಮಾಡ್ತಾ ಇದ್ದಾರೆ. ಆಮೇಲೆ ಹರೀಶ್ ಎಲ್ಲಾದ್ರೂ ವೀರೇಂದ್ರ ಹೆಗಡೆ ವಿರುದ್ಧ ಒಂದೇ ಒಂದು ಆರೋಪ ಮಾಡಿದ್ದಾರೆ ಅಂತ ಕೇಳಿದ್ರೆ ವಿಡಿಯೋ ಮಾಡ್ಬಿಟ್ರಲ್ಲ, ಹೇಳಿದ್ದ ಕೆಲಸ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ಬಿಟ್ರಲ್ಲ ಇವರೇ, ಉತ್ತರವನ್ನು ಕೊಡ್ತೀನಿ ನಂತರ ಮಾತಾಡಿ. ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ವೀರೇಂದ್ರ ಹೆಗಡೆ ಅವರನ್ನ ಆ ರೀತಿ ಕರಿಲೇಬೇಕಾಗಿಲ್ಲ. ಇಷ್ಟ ಇದ್ದವ್ರು ಕರೀತಾರೆ, ಆದರೆ ನಾವು ಕರಿಬೇಕಾಗಿಲ್ಲ. ಒಬ್ಬ ಮನುಷ್ಯನಾಗಿ ಗೌರವಿಸ್ತೀನಿ ನಾನು ಅಷ್ಟೇ. ನನ್ನ ದೃಷ್ಟಿಕೋನ, ಒಬ್ಬ ಮನುಷ್ಯನಿಗೆ ಯಾವ ರೀತಿ ಗೌರವಿಸ್ಬೇಕು, ಒಬ್ಬ ಹಿರಿಯನಿಗೆ ಯಾವ ರೀತಿ ಗೌರವಿಸ್ಬೇಕು ಆ ರೀತಿ ಗೌರವಿಸ್ತೀನಿ. ಪರಮೋಚ್ಚ ಅನ್ನೋ ಥರದಲ್ಲಿ ನಾನು ಆರಾಧಿಸುವಂಥ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಲ್ಲ ಅನ್ನುವಂಥದ್ದು ನನ್ನ ವಿವು. ಕೆಲವರು ಒಬ್ಬೊಬ್ರು ಒಂದೊಂದು ಥರದಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸರಿ, ಬಟ್ ಇವಾಗ ಹರೀಶ್ ಅವ್ರದ್ದು ಕೂಡ ನಾನು ಅವಾಗಲೇ ಹೇಳ್ತಾ ಇದ್ದೆ, ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಕೂಡ ಧರ್ಮಸ್ಥಳದ ಭಕ್ತರೇ ಇದ್ರಿ, ಕಾವಂದ್ರಿಗೆ ಹೋಗಿ ಕಾಲಿಗೆ ಬಿದ್ರಿ, ಆದ್ರೆ ಈಗ ಮಾತ್ರ ಉಲ್ಟಾ ಮಾತಾಡ್ತಿದ್ದೀರಿ. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು? ಸರ್, ಐ ವಾಂಟ್ ಯುವರ್ ಕ್ಲಾರಿಫಿಕೇಶನ್ ಅಷ್ಟೇ. ನೋಡಿ, ನಾನು ನನ್ನದೇ ಆದಂಥ ಕೆಲವು ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀನಿ ಮತ್ತು ಕೆಲವು ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀನಿ. ನಾನು ಯಾರಿಗೂ ಕಾಲಿಗೆ ನಮಸ್ಕಾರ ಮಾಡಲ್ಲ, ಹಾಗಂತೇಳಿ ಅವ್ರನ್ನ ಗೌರವಿಸಲ್ಲ ಅಂತಲ್ಲ. ಖಂಡಿತವಾಗೂ ವೀರೇಂದ್ರ ಹೆಗಡೆ ಅವ್ರನ್ನ ಒಂದು ಸಾರಿ ಅಲ್ಲ ಸಾಕಷ್ಟು ಬಾರಿ ಭೇಟಿಯಾಗಿದ್ದೇನೆ, 2 ಕೈ ಜೋಡಿಸಿ ನಮಸ್ಕಾರ ಮಾಡಿದ್ದೇನೆ, ಗೌರವಿಸಿದ್ದೇನೆ. ಆ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ನನ್ನ ಸಭ್ಯತೆ ಏನು, ನನ್ನ ಇದೇನಿದೆ ಅಂತೇಳಿ ಜನಕ್ಕೆ ಗೊತ್ತಾಗ್ತದೆ. ಅದರಲ್ಲಿ ನನಗೇನು ಮುಜುಗರ ಇಲ್ಲ. ನಾನು ಹೋಗಿದ್ದೀನಿ, ಮತ್ತು ನಾನು ಪ್ರತಿ ಬಾರಿ ಹೋದಾಗಲೂ ಕೂಡ ನನ್ನ ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ಹಾಕ್ತೀನಿ. ಮತ್ತು ನಾನು ಹೋದಾಗ ಬರೀ ಕೈಯಲ್ಲಿ ಹೋಗೋದು ನಿಮಗೆ ಹೇಳ್ತಾ ಇದ್ದೆ. ನಾನು ಪ್ರತಿ ಬಾರಿ ಹೋದಾಗಲೂ ಅನ್ನದಾನಕ್ಕೆ ಇಷ್ಟು ಅಂತೇಳಿ ನಾನು ಕೊಟ್ಟು ಹೋಗುವಂಥದ್ದು. ಮತ್ತು 6 ತಿಂಗಳಿಗೋ ವರ್ಷಕ್ಕೋ ಹೋಗುವಂಥದ್ದಲ್ಲ, ಪ್ರತಿ ತಿಂಗಳು ಹೋಗ್ತೀನಿ ನಾನು ಧರ್ಮಸ್ಥಳಕ್ಕೆ. ನನಗೆ ಆ ನಂಬಿಕೆ ಇದೆ. ನನ್ನ ಕುಟುಂಬಕ್ಕೂ ಕೂಡ ಧರ್ಮಸ್ಥಳದ ಬಗ್ಗೆ ಆ ನಂಬಿಕೆ ಇದೆ. ನಾವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಯಾವತ್ತೂ ನಾನು ಒತ್ತು ಕೊಟ್ಟಿಲ್ಲ. ಅಲ್ಲಿ ನಡೆದಿರುವಂಥ ಕಹಿ ಘಟನೆಗಳು ಏನಿದ್ದಾವೆ ಅದು ಹೊರಗೆ ಬರಬೇಕು. ನಡೆದಿದೆ ಎನ್ನಲಾದ ಏನು ಘಟನೆಗಳಿದ್ದಾವೆ ಅದು ಹೊರಗೆ ಬರಬೇಕು. ಅದು ಯಾವ ರೀತಿ ಹೊರಗೆ ಬೇಕು, ಈ SIT ಏನು ತನಿಖೆ ಮಾಡ್ತಾ ಇದ್ದಾರೆ, ಪಾರದರ್ಶಕವಾಗಿ ನಡೀತಾ ಇದೆ. ಹೊರಗೆ ಬರಲಿ, ಹೊರಗೆ ಬಂದ ಮೇಲೆ ನಾವೊಂದು ಕ್ಲಾರಿಟಿಗೆ ಬರೋಣ, ಈ ರೀತಿ ತಪ್ಪಾಗಿದೆ ಅಥವಾ ಈ ರೀತಿ ತಪ್ಪಾಗಿಲ್ಲ ಅಂತ ಹೇಳಿ ಅಲ್ವಾ. ಒಂದ್ಸತಿ ಹೇಳ್ತೀರಿ ಧರ್ಮಾಧಿಕಾರಿ ಅಂತ ಕರಿಬಾರ್ದು ಅಂತ, ಈಗ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅಂತ ಹೇಳಿ. ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್. ಧರ್ಮಾಧಿಕಾರಿ ಅಂತಂದ್ರೆ ಧರ್ಮಕ್ಕೆ ಯಾವುದು ಅಧಿಕಾರಿ ಬೇಕಾಗಿಲ್ಲ. ಮತ್ತೆ ನಾವು ಆ ರೀತಿ ಕಡ್ಡಾಯವಾಗಿ ಕರಿಬೇಕು ಅಂತ ನಮಸ್ಕಾರ ಮಾಡುವಾಗ, ಕ್ಷೇತ್ರಕ್ಕೆ ಹೋಗುವಾಗ ಹಾಗಾದ್ರೆ ಈ ಅಭಿಪ್ರಾಯ ಇರ್ಲಿಲ್ವಾ? ಈಗ ಚೇಂಜ್ ಆಯ್ತಾ ಅಭಿಪ್ರಾಯ? ನಾನು ಇವತ್ತು ಹೋಗ್ತೀನಿ, ನಾನು ಅವ್ರೇನು ಎದುರುಗಡೆ ಬಂದ್ರೆ ಕೈ ನಮಸ್ಕಾರ ಮಾಡ್ತೀನಿ, ತಪ್ಪೇನಿಲ್ಲ. ಹಿರಿಯರು ಅವರೊಬ್ಬರೇ ಅಲ್ಲ, ಯಾರೇ ಹಿರಿಯರು ಬರ್ಲಿ 2 ಕೈ ಜೋಡಿಸಿ ನಮಸ್ಕಾರ ಮಾಡೋಕೆ ಗೌರವ ಕೊಡುವಂಥದ್ದು. ಕೂಡ ಅವ್ರ ಮೇಲೆ ಆರೋಪ ಇಲ್ಲ. ನಾನು 4 ಜನ ಮಾಡ್ತಾ ಇದ್ದಾರೆ. ಆಮೇಲೆ ಹರೀಶ್ ಎಲ್ಲಾದ್ರೂ ವೀರೇಂದ್ರ ಹೆಗಡೆ ವಿರುದ್ಧ ಒಂದೇ ಒಂದು ಆರೋಪ ಮಾಡಿದ್ದಾರೆ ಅಂತ ಕೇಳಿದ್ರೆ ವಿಡಿಯೋ ಮಾಡ್ಬಿಟ್ರಲ್ಲ, ಹೇಳಿದ್ದ ಕೆಲಸ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ಬಿಟ್ರಲ್ಲ ಇವರೇ, ಉತ್ತರವನ್ನು ಕೊಡ್ತೀನಿ ನಂತರ ಮಾತಾಡಿ. ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ವೀರೇಂದ್ರ ಹೆಗಡೆ ಅವರನ್ನ ಆ ರೀತಿ ಕರಿಲೇಬೇಕಾಗಿಲ್ಲ. ಇಷ್ಟ ಇದ್ದವ್ರು ಕರೀತಾರೆ, ಆದರೆ ನಾವು ಕರಿಬೇಕಾಗಿಲ್ಲ. ಒಬ್ಬ ಮನುಷ್ಯನಾಗಿ ಗೌರವಿಸ್ತೀನಿ ನಾನು ಅಷ್ಟೇ. ನನ್ನ ದೃಷ್ಟಿಕೋನ, ಒಬ್ಬ ಮನುಷ್ಯನಿಗೆ ಯಾವ ರೀತಿ ಗೌರವಿಸ್ಬೇಕು, ಒಬ್ಬ ಹಿರಿಯನಿಗೆ ಯಾವ ರೀತಿ ಗೌರವಿಸ್ಬೇಕು ಆ ರೀತಿ ಗೌರವಿಸ್ತೀನಿ. ಪರಮೋಚ್ಚ ಅನ್ನೋ ಥರದಲ್ಲಿ ನಾನು ಆರಾಧಿಸುವಂಥ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಲ್ಲ ಅನ್ನುವಂಥದ್ದು ನನ್ನ ವಿವು. ಕೆಲವರು ಒಬ್ಬೊಬ್ರು ಒಂದೊಂದು ಥರದಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸರಿ.